ಹೋಲ್ಡ್ ಆನ್ ರೈಟ್ ಫೈನಲಿ ಧರ್ಮಸ್ಥಳ. ಏನಪ್ಪ ಅಂತಂದ್ರೆ ತಂದೆ ತಾಯಿ ಜೊತೆಗೆ ಮೇನ್ ಸೂರ್ಯ ಉದಯ ಇರ್ಬೋದು. ಇಲ್ಲೇ ನೆಟ್ವರ್ಕ್ ಬರೋದಿದೆ. ಓಕೆ, ಬ್ಲಾಕ್ ಐತೆ ಆಯ್ತಾ. ನಾವು ಫ್ಲೈಟ್ ಹೋಗ್ಬೇಕಾದ್ರೆ ಬ್ಲಾಕ್ ಆಗಿಬಿಡುತ್ತಪ್ಪ. ಏಯ್ ಸಿರಿ ಸಿರಿ ಸ್ಲೀಪಿಂಗ್ ಸ್ಥಳ ಎಷ್ಟು ಕಿಲೋಮೀಟ್ರು ಘಾಟು? 42 ಕಿಲೋಮೀಟರ್ಸ್ ಆಗಿದೆ ಅದು. ಬಟ್ ಅಲ್ಲಿವರೆಗೂ ರೋಡ್ ಮಾಡಿದ್ದಾರೆ. ಮ್ಯಾಪಲ್ಲಿದೆ ಇಲ್ಲಿಂದ ಇಲ್ಲಿ ರೋಡ್ ಚೆನ್ನಾಗಿದೆ. ಹೋಲ್ಡ್ ಆನ್ ರೈಟ್ ಇದು ಬರೋದಿಲ್ಲ. ಇವನು ಫುಲ್ ಓವರ್ಟ್ಯಾಕ್ ಮಾಡಿದ್ದಾನೆ. ತುಂಬ ಡೇಂಜರ್ ಅಪ್ಪ. ಯಾವನಪ್ಪ ಹುಡುಗಿಡ್ದು ಬಂದಾನೇನ ಬೆಳಗ್ಗೆ ಬೆಳಗ್ಗೆ. ಹಂಗೆ ಅದು ಹಾಂ, ಟೆಂಪಲ್ ಮಾಡ್ಬೇಕು, ಲೈಟ್ ಇದು ಮಾಡ್ಬೇಕು. ಇಲ್ಲಿ ಎಲ್ಲ ಗಾಡಿ ಇಳಿಸೋರು ಕಂಟ್ರೋಲ್ ಅಲ್ಲಿ ಹೊಡಿತಾ ಇರ್ತಾರೆ. ಏನ್ ಗೊತ್ತಾ, ಅಲ್ಲ ಬಜ್ಜಿ ಅವನು ಎಷ್ಟು ಇದು ತಗೊಂಡವನು. ಈಗ ನಾನು ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡೆ, ನನ್ನ ಪಕ್ಕದಲ್ಲಿ ಒಬ್ಬ ಹಿಂದೆ ಕಾರ್ನೋ ಬರ್ತಾವನೆ, ಆ ಕಡೆ ಹೋಗ್ಬಿಟ್ಟ ಅವನ್ ನುಗ್ಗಿಸಾಕ್ ನೋಡ್ತಾರ ಅವ್ರು. ಹೌದು, ಅದೇ ಈಗ ಸಡನ್ಲಿ ಎಷ್ಟು ತಗೊಂಡ್ರೆ ಇಲ್ಲಿ ಹೈಬಿ ಮಕ್ಕೆ ಬಂದ್ರೆ ಎದುರುಗಡೆ ಬರೋ ಗಾಡಿ ಭಾರಿ ತೊಂದ್ರೆ. ಹಿಂದೆ ಬರೋರ್ಗೆ ಇಂಡಿಕೇಟರ್ ಕೊಡ್ಬೇಕಲ್ಲ ಬಡ್ಡಿ ಮಗ. ಒಂದೇ ಸಲ ರೈಟ್ ಎತ್ತಾವ, ಒಂದೇ ಸರಿ ಇಟ್ಟು ಡೌನ್ ಇದ್ರೆ ನನಗೆ ಸ್ಪೀಡ್ ಇರ್ತಿತ್ತಾನ. ಏ ಸಿರಿ ಸಿರಿ ಸ್ಲೀಪಿಂಗ್ ಸ್ಥಳ ಸಿರಿ ಧರ್ಮಸ್ಥಳ ಫುಟ್ ಮ್ಯಾಪ್. ಒಂದು ಆಫ್ ಇದೆ, ಅಲ್ಲಿಂದ ಹೋಗ್ತಲ್ಲ. ಸಿರಿ ಡಾಕ್ಟರ್ ಮಾತು ಕೇಳ್ಬೋದು. ಇಲ್ಲೇ ನೆಟ್ವರ್ಕ್ ಬರೋದಿದೆ. ಓಕೆ, ಇಲ್ಲಿ ಬ್ಲಾಕ್ ಐತೆ ಆಯ್ತಾ. ನಾವು ಫ್ಲೈಟ್ ಹೋಗ್ಬೇಕಾದ್ರೆ ಬ್ಲಾಕ್ ಆಗಿಬಿಡುತ್ತಪ್ಪ. ಅಲ್ಲ, ಇಲ್ಲಿ ಕೆಲವು ಸ್ವಲ್ಪ ದೂರ ಅಷ್ಟೇ. ಅಲ್ಲ ನಮಗೆ ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಎಲ್ಲ ಬರ್ತೇಶ ತಲೆ ಬ್ಲಾಕ್ ಆಗಿಬಿಡ್ತೀವಿ. ಇನ್ನು 600 ಮೀಟರ್. ಸರ್ ಜನ ಇದ್ದಾರಪ್ಪ, ರಶ್ ಇದೆ. ಹಾಂ, ರಶ್ ಇದೆ, ರಶ್ ಇದೆ ಸರ್, ರಶ್ ಇದೆ. ಸಂಡೇ ಓಕೆ, ಬಟ್ ಮಂಡೇ ಎಲ್ಲ ನಾಳೆ ಎಲ್ಲ ಆಗ್ಬಿಟ್ರೆ ರೂಮಲ್ಲಿ ಒಳಗೆನಾ? ಈ ಕಡೆನಾ? ಈ ಕಡೆ ಅದ ಉಜಿರೆ ಅಲ್ವಾ? ಲೆಫ್ಟೆಲ್ಲ ಒಳಗಡೆ ಹೋಗ್ಬೇಕಣ್ಣ. ಇದೆಲ್ಲ ದೊಡ್ಡ ರಶ್ ಅಲ್ಲ ಪೂಜೆ, ಇದೇನು ಅಲ್ಲ. ಏನಲ್ಲ, ನಾವು ಬಂದಾಗ ಎಲ್ಲ ಬಸ್ ಬಂದಿರ್ತಾವಲ್ಲ, ನಿಂತ್ಕೊಂಡ್ಬಿಟ್ಟಿವಿ ಗಾಡಿಗಳು, ಮೂವನೇ ಆಗ್ತಿಲ್ಲ. ಅರ್ಧ ಗಂಟೆ ನೇತ್ರಾವತಿ ಹೋಗೋದಿತ್ತು. ಹಿಂಗೆ ನೀರಿದೆ ಅಂತಲ್ಲೇ ಇರುತ್ತೆ. ಜನಗಳ ನೇತ್ರಾವತಿನ ಉಪಯೋಗಿಸ್ಬಿಡ್ತಾರೆ. ಕ್ಲೀನೆಸ್ ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ಶಾಂಪು ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್. ಬರೀ ಮುಳಿ ಕೇಳಬಹುದು ಕಪ್ಪಚೆ. ಅಲ್ಲಿ ನೋಡಿ, ಈಗ ನಾವು ಗಂಗಾದಲ್ಲಿ ಸ್ನಾನ ಮಾಡಿದ್ವಿ. ಆ್ಯಕ್ಚುಲಿ ಅದೇ ಪವಿತ್ರತೆ. ಸೋಪ್ ಹಚ್ಚಿ, ಶಾಂಪು ಹಚ್ಚಿ, ಬಟ್ಟೆ ಬಿಸಾಕಿ ಅವೆಲ್ಲ ಮಾಡಬಾರ್ದು. ಬಟ್ಟೆನೂ ತೊಳೆದು ಅದ್ರಲ್ಲಿ ನಾನು ಮಾಡಿ ಹಿಂಡ್ಕೊಂಡು ಬಳ್ಳಿ ನೋಡಿ ಹೆಂಗೆ ಹತ್ಕೊಂಡಿದೆ. ಅದಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇತ್ತಲ್ಲ ಅದ. ನಂತರ ಉಜಿರೆ ಲೆಕ್ಕಕ್ಕೆ ಬಂದಿವಿ. ರೂಮ್ ಅದೇ ಹೇಳಿದ್ದಾನೆ. ಮತ್ತೆ ಇಲ್ಲಿ ಎಲ್ಲಿ ಅಣ್ಣ ರೂಮು ಅಣ್ಣ?
ಇಲ್ಲಿದ್ದೇವೆ ರೂಮ್ ಅಂದರೆ ಅದೇ ಅಲ್ಲಿ ಸರೌಂಡಿಂಗ್ ಇಲ್ಲ ಪ್ರೈವೇಟ್. ಆನ್ಲೈನ್ ಬುಕ್ಕಿಂಗ್ ಇರುತ್ತಾ? ಫಿಕ್ಸ್ ರೇಟ್ 1300 rupees. ಹಾಂ, ವೇರಿಯೇಷನ್ ಇರುತ್ತಾ? ಸೊ ಮಂಡೇ ಹಿಂಗಾದ್ರೆ ಜಾಸ್ತಿ ಇರುತ್ತಲ್ಲ? ಸಂಡೇ ಸ್ಯಾಟರ್ಡೆ ಜಾಸ್ತಿ ಇದೆ. ಹಿಂದ್ಗಡೆ ಅಭ್ಯಾಸ ಇಲ್ಲ, ಅಭ್ಯಾಸ ಮತ್ತೆ ಹೋಗ್ತೀನಿ. ಮುಂದ್ಗಡೆ ಹೋಗಕ್ಕೆ ಕಷ್ಟ. ಹಿಂದ್ಗಡೆ ಅಭ್ಯಾಸ ಇಲ್ಲ. ಟಿವಿ ಎಲ್ಲೇ ಅದಾವೆ ಅವು. ನಿಮ್ಮಂತ ಯಂಗ್ಸ್ಟರ್ ಹೋಗೋಣ ಮತ್ತೆ ಅಲ್ಲಿ ಕಾಲು ಹೋಗೋ ಅವಶ್ಯಕತೆ ನೀರೇ ಇಲ್ಲ ಅಂದ್ರೆ ಮತ್ತೆ ಹೋಗಿ ಏನು ಮಾಡ್ತೀವಿ? ಹಾಂ, ಹೇಳ್ಬಿಡಿ ನೀರಿಲ್ಲ, ನೀರು ಹಾಗೆ ತಲೆ ಮೇಲೆ ಹಾಕೊಳಗಿದ್ರೆ ಹೋಗ್ಬೇಕು. ಅಲ್ಲೇ ಮೇಲೆ ಹಚ್ಕೊಳ್ಳೋದು. ನೀರು ಬಿಡಲ್ವ ಅಲ್ಲಿ ಮೇಲೆ ಡ್ಯಾಮ್? ಅಲ್ಲಿ ಅದು ಕುಡಿಯೋದು ಇರೋದು ಮೇಲ್ಗಡೆ ಇರೋದು, ನೀರು ಭಾಳ ಕಮ್ಮಿ ಇದೆ. ಅಲ್ಲಿ ಮೇಲೆ ಡ್ಯಾಮಿಂದ ಹಿಂದೆ ಇರೋದು ಕುಡಿಯೋದು ಇರೋದು. ಇಷ್ಟೊಳಗೆ ಕೆಲವೊಂದಿಷ್ಟು ಜನ ದರ್ಶನ ಮಾಡಿ ಹೊರಗಡೆ ಬಂದಿರ್ತಾರೆ. 5 ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ಲ. ಸೂರ್ಯ ಉದಯ ಆದಪ್ಪ. ಇಲ್ಲೊಂದು ಸೂರ್ಯ ಟೆಂಪಲ್ ಇದೆ ನಿಯರ್ ಬೈ. ಸೂರ್ಯ ಟೆಂಪಲ್ ಎಲ್ಲೂ ಇಲ್ಲ ಟೆಂಪಲ್. ಹಾಂ, ಎಲ್ಲಿ ಹಾಂ, ಎಲ್ಲಿದು? ಇಲ್ಲಿಂದ ಒಂದು 20-25 ಕಿಲೋಮೀಟ್ರು. ಸೂರ್ಯ ಸಕ್ಕದಾಗಿ ಕಾಣ್ತೈತೆ. ಡೈರೆಕ್ಟ್ ದರ್ಶನ ಅವನೊಬ್ಬರೇ ಅಲ್ವಾ ಕಾಣೋದು ನಮಗೆ ಕಣ್ಣಿಗೆ. ಚಂದ್ರ, ಸೂರ್ಯ, ಭೂಮಿ, ಆಕಾಶ, ಈ ಪಂಚಭೂತಗಳಿದಾವಲ್ಲ, ಇವೇ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳು. ನೆಲ ಜಲ ಫೈನಲಿ ಧರ್ಮಸ್ಥಳ. ಏನಪ್ಪ ಅಂತಂದ್ರೆ ತಂದೆ ತಾಯಿ ಜೊತೆಗೆ ಮೇನ್ ಒಳಗಡೆ ಕಾರ್ ಹೋಗುತ್ತೆ. ಪಂಚಭೂತಗಳು ಇವೇ ನಮಗೆ. ಫುಲ್ಲು ರಶ್ ಐತಲ್ಲಣ್ಣ. ಹಾಕ್ಬೋದು ಕಾರ್ನ ಈ ಸೈಡ್ ಇಲ್ಲೇ ಏನಪ್ಪ ಇದಿರುತ್ತೆ ಅದಿರುತ್ತೆ. ಇಲ್ಲೇ ಹಚ್ಕೊಂಡು ಹೋಗ್ಬೋದು. ಸಂಡೇ ಅಲ್ವಾ? ಓಕೆ, ಹೋಗ್ತಾ ಇದೆ ಒಳಗೆ. ಒಳಗೆ ಬಿಡಲ್ಲ. ಪಾರ್ಕಿಂಗ್ ಲೆಫ್ಟ್. ಈ ಕಡೆ ಪಾರ್ಕಿಂಗ್, ಈ ಕಡೆ ಹೋಗಿ. ಇಲ್ಲೇ ಅಕ್ಕಪಕ್ಕ ಎಲ್ಲರೂ ಆ ಗಾಡಿ ಎತ್ತಿ ಬಿಟ್ರೆ ಸಿಕ್ಬಿಡುತ್ತೆ ಅಂತ. ಇಲ್ಲ ಲೈಟ್ ಎಲ್ಲ ಹಾಕೋಣ. ಇದೆಯಾ? ಇಲ್ಲ ಗಾಡಿ ಇದೆ. ಒಂದು ಲೈಟ್ ಇದೆ, ಗಾಡಿ ಇಲ್ಲಿದೆ. ರೈಟಿಗೆ ಎಲ್ಲಿ ಜಾಗ ಇಲ್ಲ ಸರ್? ಲೆಫ್ಟಿಗೆ ಇದೆ ಅನ್ಸುತ್ತಲ್ಲ. ಆ ಕಡೆ ಇದೆ. ನನಗೆ ಹೋಗ್ಬೇಕು. ಅಲ್ಲಿ ಅಲ್ಲೊಂದು ದಾರಿ ಇದೆ. ಹಾಂ, ಸರಿ ಆಯ್ತು ಬಿಡು.
ದೈವ ದರ್ಶನಕ್ಕೆ ಹಾಗೂ ಪೂಜೆ ಡೈರೆಕ್ಟ್ 200 ರುಪೀಸ್ಗೆ ಡೈರೆಕ್ಟ್ ಹಾಂ ಏನು ಸರ್ ಡೈರೆಕ್ಟ್ ದೇವ್ರ ಹತ್ರ ಹಾಂ ಸ್ಪ್ರೇ ಮಾಡ್ತಾ ಮಸ್ತ ಬಂದು ಜನ ಏನಿರಲಿಲ್ಲ ಆದರೂ ಸ್ಪೆಷಲ್ ಟಿಕೆಟ್ ತೊಗೊಂಡು 200 ರುಪೀಸ್ ಬರ್ದು ಓಹೋ ರಶ್ ಏನು ಹಂಗೆ ಇಲ್ಲ ಇಷ್ಟಿಲ್ಲ ಹಂಗಲ್ಲ ಹಾಂ ಹಾಂ ಸರ್ ಸ್ಪೆಷಲ್ ಟಿಕೆಟನ್ನು ತೊಗೊಂಡ್ವಿ ಆದರೆ ಸ್ಪೆಷಲ್ ಟಿಕೆಟ್ಗಿಂತ ನಾರ್ಮಲ್ ಬಂದವರೇ ಬೇಗ ಮುಂದೆ ಹೋದರು. ಪರವಾಗಿಲ್ಲ, ದರ್ಶನ ಆಯಿತು ಬೇಗ ಆಯಿತು.